ಆಗ್ತಾ ಇದೆ, ಸರಿಯಾಗಿ ಬೆಳೆ ಬರ್ತಾ ಇಲ್ಲ. ಕಾರಣ ಏನು ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಸೂರ್ಯನಿಂದ ಬರುವಂತ ಹೆಚ್ಚಿನ ಉಷ್ಣಾಂಶವನ್ನ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಭೂಮಿ ಇಟ್ಕೊಂಡು ಅದಕ್ಕಿಂತ ಹೆಚ್ಚಿನ ಉಷ್ಣಾಂಶವನ್ನ ಮರಳಿ ಪರಿಸರಕ್ಕೆ ಬಿಡುವಂತ ಒಂದು ವ್ಯವಸ್ಥೆ ನಮ್ಮ ಸೌರಮಂಡಲಕ್ಕಿದೆ. ಆದರೆ ನಾವು ಇವತ್ತು ಮಾಡ್ತಾ ಇರೋ ಪ್ಲಾಸ್ಟಿಕ್ನ ಬಳಕೆ, ನಾವು ಅತ್ಯಂತ ಎಲ್ಲ ಪ್ರದೂಷಣಗಳು, ಪರಿಸರ ಮಾಲಿನ್ಯ, ಹೊಗೆ ಇದೆಲ್ಲದಿಂದ ಓಝೋನ್ ಪದರ ದಪ್ಪವಾಗ್ತಾ ಇದೆ. ಆದ್ದರಿಂದ ನಾವು ಸೂರ್ಯನಿಂದ ಬರುವಂತ ವಿನಾಶಕಾರಿ ಕಿರಣಗಳನ್ನ ಭೂಮಿ ವಾಪಸ್ ಕಳಿಸಿದಾಗ ಅವು ವಾಪಸ್ ಪರಿಸರಕ್ಕೆ ಹೋಗದೆ ಮತ್ತೆ ಭೂಮಿಗೆ ಮಳೆ ಬರ್ತಾವೆ. ಇದರಿಂದ ಪರಿಸರ ಇನ್ನಷ್ಟು ಬಿಸಿ ಆಗ್ತಾ ಇದೆ. ಈ ಬಿಸಿ ಆಗುವಿಕೆಯೇ ಅಕಾಲಿಕ ಮಳೆ, ಅಕಾಲಿಕ ಬರ ಮತ್ತು ನೆರೆಗೆ ಕಾರಣ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಮಾಡ್ಬೋದು? ನಾವು ಕೇವಲ ಕೊಳೆಯಬಹುದಂತ ಅಂದ್ರೆ ಡಿಸ್ಪೋಸ್ ಆಗಬಹುದಂತ ವಸ್ತುಗಳನ್ನ ಮಾತ್ರ ಬಳಸಬೇಕು. ಈ ಪ್ಲಾಸ್ಟಿಕ್ ಪಾಲಿಥಿನ್ ಕ್ಯಾರಿ ಬ್ಯಾಗ್ಸ್ ಅವಾಯ್ಡ್ ಮಾಡಬೇಕು. ಈ ಎಲ್ಲ ಮುಖಾಂತರ ನಾವು ಪರಿಸರ ಮಾಲಿನ್ಯವನ್ನು ತಡೆಯುವ ಮುಖಾಂತರ ಜಾಗತಿಕ ತಾಪಮಾನ ಹೆಚ್ಚಳವನ್ನು ನಿಲ್ಲಿಸಬಹುದು. ಆ ಮೂಲಕ ಎಲ್ಲರೂ ಇಂದಿನ ತಮ್ಮ ವೈಯಕ್ತಿಕ ಜೀವನದಲ್ಲಾಗಬಹುದು, ತಮ್ಮ ಆಫೀಸಿನಲ್ಲಾಗಬಹುದು, ಸಾಮಾಜಿಕ ಜೀವನದಲ್ಲಾಗಬಹುದು ಪ್ಲಾಸ್ಟಿಕ್ ಅನ್ನು ಬಳಸುತ್ತಿರುವ ಈ ಜಾಗತಿಕ ತಾಪಮಾನ ಹೆಚ್ಚಳವನ್ನು ತಡೆಗಟ್ಟಬೇಕಂತ ಕೋರ್ತಾ ಇದ್ದೇವೆ. ಧನ್ಯವಾದ. ಪರಿಸರ ಸಂರಕ್ಷಣೆ, ಹಸಿರೇ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಬರ್ಲಾ?